ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿರುವ ಜನರಲ್ KS ತಿಮ್ಮಯ್ಯ ಸ್ಮಾರಕ ಮ್ಯೂಸಿಯಂಗೆ ಭೇಟಿ ನೀಡಿದ್ದೇವೆ. ನಾವು ಮೊದಲಿಗೆ 40 ರೂಪಾಯಿ ಕೊಟ್ಟು ಎಂಟ್ರಿ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋಗಬೇಕು. ಇಲ್ಲಿ ಭಾರತದ ಹೆಮ್ಮೆಯ ಸೇನಾ ನಾಯಕ ಜನರಲ್ ಸುಬ್ಬಯ್ಯ ತಿಮ್ಮಯ್ಯ ಅವರ ಜೀವನ ಮತ್ತು ದೇಶ ಸೇವೆಯನ್ನು ಸ್ಮರಿಸಲು ಈ ಮ್ಯೂಸಿಯಂನ ನಿರ್ಮಿಸಲಾಗಿದೆ. ಇದು ಅವರ ಪಾರಂಪರಿಕ ಮನೆ ಸನ್ನಿ ಸೈಡ್ ಎಂದೇ ಸಂರಕ್ಷಿತ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ. ಇವಾಗ ನಾವು ಮನೆ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ಥರ ವಸ್ತುಗಳು ಅವ್ರು ಯೂಸ್ ಮಾಡಿರೋ ರೀತಿ ಏನೇನಿದೆ ಎಲ್ಲನೂ ಒಂದೊಂದಾಗಿ ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜನರಲ್ ತಿಮ್ಮಯ್ಯ ಅವರು 1906ರಲ್ಲಿ ಮಡಿಕೇರಿಯಲ್ಲಿ ಜನಿಸ್ತಾರೆ. 1926ರಲ್ಲಿ ಭಾರತೀಯ ಸೇನೆಗೆ ಸೇರಿ ಸುಮಾರು 35 ವರ್ಷಗಳ ಕಾಲ ದೇಶಕ್ಕೆ ಸೇವೆ ಸಲ್ಲಿಸ್ತಾರೆ. ಎರಡನೇ ಮಹಾಯುದ್ಧ 1948ರ ಕಾಶ್ಮೀರ ಕಾರ್ಯಾಚರಣೆ ಹಾಗೂ ನಂತರ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿ ದೇಶದ ರಕ್ಷಣೆಯಲ್ಲಿ ಮಹತ್ವದ. ಈಗ ನಾವು ಮನೆಯ ಮುಖ್ಯ ಹಾಲ್ಗೆ ಬಂದಿದ್ದೇವೆ. ಇಲ್ಲಿ ಜನರಲ್ ತಿಮ್ಮಯ್ಯ ಅವರ ಬಾಲ್ಯ ಶಿಕ್ಷಣ, ಸೇನಾ ಜೀವನ, ಕುಟುಂಬ ಮತ್ತು ದೇಶ ಸೇವೆ ಅಪರೂಪದ ಛಾಯಾಚಿತ್ರಗಳನ್ನ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಚಿತ್ರವು ಅವರ ಜೀವನದ ಒಂದು ಮಹತ್ವದ ಅಧ್ಯಾಯವನ್ನು ಹೇಳುತ್ತೆ. ಒಬ್ಬ ಮಹಾನ್ ಯೋಧನ ಕಥೆಯನ್ನು ತಿಳಿಯಬೇಕಾದರೆ ಮೊದಲು ಅವರ ಬೇರುಗಳನ್ನು ತಿಳಿಯಬೇಕು. ಈ ಕೊಠಡಿಯಲ್ಲಿ ನೀವು ಕೊಡುವ ಸಾಂಪ್ರದಾಯಿಕ ಉಡುಪುಗಳು, ಆಭರಣಗಳು, ಆಯುಧಗಳು ಮತ್ತು ಜೀವನದ ಶೈಲಿಗೆ ಸಂಬಂಧಿಸಿದ ವಸ್ತುಗಳನ್ನು ನೋಡಬಹುದು. ಕೊಡವರ ಸಾಂಪ್ರದಾಯಿಕ ಉಡುಪು ಮತ್ತು ಚೇಲೆ ಅವರ ಸಂಸ್ಕೃತಿಯ ಹೆಮ್ಮೆಯ ಸಂಕೇತವಾಗಿದೆ. ಇಲ್ಲಿರೋ ಪ್ರತಿಯೊಂದು ವಸ್ತುವು ಒಂದು ಸಂದೇಶವನ್ನು ನೀಡುತ್ತೆ. ಒಬ್ಬ ಯೋಧ ಹುಟ್ಟುವುದಿಲ್ಲ, ಅವನು ಬೆಳೆದು ಬರ್ತಾನೆ. ಅವನ ವ್ಯಕ್ತಿತ್ವವನ್ನು ರೂಪಿಸುವುದು ಅವನ ಕುಟುಂಬ ಮತ್ತು ಸಂಸ್ಕೃತಿ ಮತ್ತು ಪರಿಸರಕ್ಕೆ. ಮನುಷ್ಯ ಎಷ್ಟು ಎತ್ತರಕ್ಕೆ ಹೋದರೂ ಅವನ ಬೇರುಗಳನ್ನ ಅವನು ಗುರುತಿಸ್ಕೊಳ್ತಾನೆ. ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದರ ಉಡುಪು ಮತ್ತು ಆಭರಣ, ಆಯುಧಗಳನ್ನ ನಾವು ನೋಡಲೇಬೇಕು. ಇಲ್ಲಿ ಪ್ರದರ್ಶಿಸಿರುವ ಪೀಚೆ ಕತ್ತಿ, ಕೊಕ್ಕೆತಾತಿ, ಜೋಮಾಲೆ ಸೇರಿದಂತೆ ಅನೇಕ ಸಾಂಪ್ರದಾಯಿಕ ಆಭರಣಗಳನ್ನ ಮಹಿಳೆಯರ ಸೌಂದರ್ಯ ಮತ್ತು ಸಂಪ್ರದಾಯವನ್ನು ಪ್ರತಿಬಿಂಬಿಸ್ತದೆ. ಪ್ರತಿಯೊಂದು ಆಭರಣವು ಒಂದೊಂದು ಕಥೆಯನ್ನು ಹೇಳುತ್ತೆ. ಇನ್ನು ಮುಂದೆ ಕಾಣ್ತಾ ಇರುವಂತಹ ಈ ಬಂದೂಕುಗಳು ಕೇವಲ ಹಳೆಯ ಆಯುಧಗಳಲ್ಲ, ಅವು ಕೊಡವ ಸಮುದಾಯದ ಶೌರ್ಯ ಮತ್ತು ಆತ್ಮರಕ್ಷಣೆಯ ಇತಿಹಾಸ. ನಾವೀಗ ನೋಡ್ತಿರೋದು ಜನರಲ್ ತಿಮ್ಮಯ್ಯ ಅವರ ವೈಯಕ್ತಿಕ ಕೊಠಡಿ ಅಥವಾ ಕುಟುಂಬದ ಕೊಠಡಿ. ಇಲ್ಲಿರೋ ಈ ಸುಂದರವಾದ 4 ಕಂಬಗಳ ಹಳೆಯ ಶೈಲಿಯ ಮರದ ಮಂಚ ಮತ್ತು ಪೀಠೋಪಕರಣಗಳನ್ನು ಅಂದಿನ ಕಾಲದ ಭವ್ಯ ಜೀವನ ಶೈಲಿಯನ್ನು ಉನ್ನತಿಸುತ್ತವೆ. ಈ ರೂಮಿನ ಗೋಡೆಗಳ ಮೇಲೆ ಅವರ ವೈಯಕ್ತಿಕ ಜೀವನ, ಅವರ ಬಾಲ್ಯದ ನೆನಪುಗಳು ಹಾಗೂ ಕುಟುಂಬದ ಸದಸ್ಯರ ಅಪರೂಪದ ಕಪ್ಪು ಬಿಳುಪು ಛಾಯಾಚಿತ್ರಗಳನ್ನು ಫ್ರೇಮ್ ಮಾಡಿ ಇಡಲಾಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು. ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಗೋಡೆಯ ಮೇಲೆ ತುಂಬ ಸಾಲಾಗಿ ಜೋಡಿಸಿರುವ ಈ ಭವ್ಯ ಛಾಯಾಚಿತ್ರ ಗ್ಯಾಲರಿ ನಮ್ಮ ಗಮನವನ್ನು ಸೆಳೆಯುತ್ತೆ. ಇಲ್ಲಿ ಜನರಲ್ ತಿಮ್ಮಯ್ಯ ಅವರು ದೇಶದ ಪ್ರಮುಖ ರಾಷ್ಟ್ರೀಯ ನಾಯಕರೊಂದಿಗೆ ಹಂಚಿಕೊಂಡ ಐತಿಹಾಸಿಕ ಕ್ಷಣಗಳನ್ನು, ವಿವಿಧ ದೇಶಗಳ ಪ್ರಮುಖ ಮಿಲಿಟರಿ ಅಧಿಕಾರಿಗಳ ಜೊತೆಗಿನ ಭೇಟಿ ಮತ್ತು ಅವರ ಸೈನಿಕ ಜೀವನದ ಅತ್ಯಂತ ಅಪರೂಪದ ರಿಯಲ್ ಹ್ಯಾಂಡ್ ಫೀಲ್ಡ್ ಫೋಟೋಗಳನ್ನು ನಾವಿಲ್ಲಿ ಕಾಣ್ತೇವೆ. ಮುಂದೆ ನಾವು ಪ್ರವೇಶಿಸುತ್ತಿರುವ ಈ ಬಂಗಲೆಯ ಅತ್ಯಂತ ಗೌರವಾನ್ವಿತ ಜಾಗಕ್ಕೆ. ಗೋಡೆಯ ಮೇಲೆ ಬರೆದಿರುವ ದ ಮೆನ್ ಆಫ್ ದ ಹೌಸ್ ಎಂಬ ಒಕ್ಕಣೆಯ ಹೇಳುವಂತೆ ಇದು ಈ ಮನೆಯ ವೀರ ಪುರುಷರ ಸಾಧನೆಯನ್ನು ಕೊಂಡಾಡುವ ವಿಶೇಷ ವಿಭಾಗವಾಗಿದೆ. ಕೊಡಗಿನ ಕೋದಂಡೆಯರ ಕುಟುಂಬವು ದೇಶಕ್ಕೆ ನೀಡಿದ ಅಪ್ರತಿಮ ಕೊಡುಗೆಗಳು ಮತ್ತು ಈ ಮನೆಯ ಗಂಡು ಮಕ್ಕಳ ಶೌರ್ಯದ ಇತಿಹಾಸವನ್ನು ಇಲ್ಲಿ ನಾವು ನೋಡಬಹುದು. ಇಲ್ಲಿ ನೋಡಿ, ಇದು ಕೊಡಗಿನ ಹೆಮ್ಮೆಯ ಶ್ರೀಮಂತ ವೀರ ಪರಂಪರೆಯ ಸಂಕೇತ. ಕೊಡವ ಪುರುಷರು ಸಾಂಪ್ರದಾಯಿಕವಾಗಿ ಧರಿಸುವ ಕಪ್ಪು ಬಣ್ಣದ ಉಡುಪಾದ ಕುಪ್ಯ
ಸೊಂಟಕ್ಕೆ ಕಟ್ಟಿಕೊಳ್ಳುವ ಕೆಂಪು ಬಣ್ಣದ ರೇಷ್ಮೆ ಬಟ್ಟೆಯ ಚೇಲೆ ಮತ್ತು ತಲೆಗೆ ಧರಿಸುವ ಭವ್ಯವಾದ ಪಾಗಡಿಯನ್ನು ಇಲ್ಲಿ ಅತ್ಯಂತ ಆಕರ್ಷಕವಾಗಿ ಇಲ್ಲಿರೋ ಈ ಗೋಡೆಯ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ. ಇದರ ಹಿಂದೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಕಥೆ ಇದೆ. ಬ್ರಿಟಿಷ್ ಸೇನೆಯ ಪ್ರಸಿದ್ಧ ಕಮಾಂಡರ್ ಆಗಿದ್ದ ಫೀಲ್ಡ್ ಮಾರ್ಷಲ್ ಕ್ಲೌಡ್ ಅಚಿನ್ಲೇಕ್ ಅವರು ಜನರಲ್ ತಿಮ್ಮಯ್ಯ ಅವ್ರನ್ನ ಭೇಟಿ ಮಾಡಲು ಖುದ್ದಾಗಿ ಮಡಿಕೇರಿಗೆ ಈ ಸನ್ನಿಸೈಡ್ ಬಂಗಲೆಗೆ ಬಂದಿದ್ದರು. ಒಬ್ಬ ಹಿರಿಯ ಬ್ರಿಟಿಷ್ ಅಧಿಕಾರಿ ಭಾರತೀಯ ಅಧಿಕಾರಿಯ ಮನೆಗೆ ಹುಡುಕಿಕೊಂಡು ಬರುವುದಂದರೆ ಅದು ಅತ್ಯಂತ ಚಿಕ್ಕ ವಿಷಯವಲ್ಲ. ತಿಮ್ಮಯ್ಯ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದ ಗೌರವ ಎಷ್ಟಿತ್ತು ಎಂಬುದಕ್ಕೆ ಈ ಕಲಾಕೃತಿಯೇ ಸಾಕ್ಷಿಯಾಗಿದೆ. ಬನ್ನಿ ಸ್ನೇಹಿತರೆ, ಈಗ ನಾವು ಜನರಲ್ ತಿಮ್ಮಯ್ಯ ಅವರ ಬಾಲ್ಯದ ದಿನಗಳನ್ನ ನೋಡೋಣ. ಗೋಡೆಯ ಮೇಲೆ ಕಾಣಿಸ್ತಿರೋ ಈ ಬೋರ್ಡ್ನಲ್ಲಿ ಅವರ ಆರಂಭಿಕ ಶಿಕ್ಷಣ ಮತ್ತು ಜೀವನದ ಮಾಹಿತಿಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು ಗೋಡೆಯ ಮೇಲಿರೋ ಈ ರೇಖಾಚಿತ್ರವನ್ನು ಗಮನಿಸಿ. ಇದು ಅವರ ಶಾಲಾ ದಿನಗಳನ್ನ ಒಂದು ಸಖತ್ ಇಂಟ್ರೆಸ್ಟಿಂಗ್ ಕಥೆಯನ್ನು ಹೇಳುತ್ತೆ. ಇನ್ನು ಬಾಲ್ಯದಲ್ಲಿ ತಿಮ್ಮಯ್ಯ ಮತ್ತು ಅವರ ಅಣ್ಣ ಇಬ್ಬರು ಕಣ್ಣೂರಿನ ಸೆಂಟ್ ಜೋಸೆಫ್ ಕಾಲೇಜ್ಗೆ ಓದಲು ಹೋಗ್ತಾ ಇರ್ತಾರೆ. ಅಲ್ಲಿನ ಕಟ್ಟುನಿಟ್ಟಾದ ಶಿಸ್ತು ಮತ್ತು ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ಈ ಚಿತ್ರ ಸುಂದರವಾಗಿ ಬಿಂಬಿಸುತ್ತೆ. ಪಕ್ಕದಲ್ಲೇ ಇರೋ ಹಳೆಯ ಕಾಲದ ಫೈರ್ ಪ್ಲೇಸ್ ಅಂದಿನ ದಿನಗಳ ಸುಂದರ ನೆನಪುಗಳನ್ನ ಮತ್ತಷ್ಟು ಜೀವಂತವಾಗಿಸುತ್ತದೆ. ಈಗ ನಾವು ಬಂದಿರೋದು ಈ ಮ್ಯೂಸಿಯಂನ ಮೋಸ್ಟ್ ಪವರ್ಫುಲ್ ಜಾಗ. ಮೊದಲು ನಮ್ಮ ಕಣ್ಣಿಗೆ ಬೀಳೋದು ಶತ್ರುಗಳ ಟ್ಯಾಂಕ್ಗಳನ್ನ ಧೂಳಿಪಟ ಮಾಡೋ ಭೀಕರ ರಾಕೆಟ್ ಲಾಂಚರ್. ಇದರ ಪಕ್ಕದಲ್ಲೇ ಇತಿಹಾಸದ ಪ್ರಸಿದ್ಧ ಬಂದೂಕುಗಳಾದ ಲೈಟ್ ಮೆಷಿನ್ ಗನ್. ನೀವು ಇದನ್ನೆಲ್ಲ ಇವಾಗ ನೀವು ನೋಡ್ತಾ ಇದ್ದೀರಿ. ನಾವು ನೋಡ್ತಿರೋದು ಮಿಲಿಟರಿ ಯೂನಿಫಾರ್ಮ್ ಕೊಠಡಿ ಮತ್ತು ಅವರ ಸೇನಾ ಜೀವನದ ಪ್ರಮುಖ ಘಟನೆಗಳನ್ನ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇವರು ಧರಿಸುತ್ತಿದ್ದಂತಹ ಒರಿಜಿನಲ್ ಸೇನಾ ಸಮವಸ್ತ್ರ ಇವು. ಅವರ ಕ್ಯಾಪ್ ಮತ್ತು ಬ್ಯಾಡ್ಜ್ಗಳನ್ನ ನೀವು ಅಲ್ಲಿ ನೋಡಿ. ಪಕ್ಕದ ಗೋಡೆಯಲ್ಲೇ ಈ ಹಳೆಯ ಕಪ್ಪು ಬಿಳುಪು ಗ್ರೂಪ್ ಫೋಟೋಗಳನ್ನ ಗಮನಿಸ್ಬೋದು. ಅವರು ಭಾರತೀಯ ಸೇನೆಗೆ ಸೇರಿದ ಆರಂಭದ ದಿನಗಳಲ್ಲಿ ತಮ್ಮ ಸಹೋದ್ಯೋಗಿಗಳು ಮತ್ತು ಸೇನಾಧಿಕಾರಿಗಳೊಂದಿಗೆ ತೆಗೆಸಿಕೊಂಡಂತಹ ಅಪರೂಪದ ಐತಿಹಾಸಿಕ ಫೋಟೋಗಳಿವೆ. ಸ್ನೇಹಿತರೆ, ನಾವೀಗ ಹೊರಟಿರೋದೇ ಈ ಮನೆಯ ಅತ್ಯಂತ ಗೌರವಾನ್ವಿತ ಹಾಗೂ ಸ್ಪೆಷಲ್ ಆದ ಜಾಗಕ್ಕೆ. ಗೋಡೆಯ ಮೇಲೆ ಕಾಣಿಸ್ತಿರೋ ದ ವುಮೆನ್ ಆಫ್ ದಿ ಹೌಸ್ ಎಂಬ ಇದು ಜನರಲ್ ತಿಮ್ಮಯ್ಯ ಅವರ ಜೀವನದ ಶಕ್ತಿಯಾಗಿದ್ದ ಮಹಿಳೆಯರ ಸಾಧನೆಯನ್ನು ಕೊಂಡಾಡುವ ಕೊಠಡಿ. ಮುಖ್ಯವಾಗಿ ನಾವಿಲ್ಲಿ ನೋಡ್ತಿರ್ಬೋದು ಶ್ರೀಮತಿ ನೀನಾ ತಿಮ್ಮಯ್ಯ ಕೊಠಡಿ. ಜನರಲ್ ತಿಮ್ಮಯ್ಯ ಅವರ ಧರ್ಮಪತ್ನಿಯಾದ ನೀನಾ ಅವರ ಅಪರೂಪದ ಫೋಟೋಗಳು ಇಲ್ಲಿವೆ. ಇಲ್ಲಿರುವ ಪೋಸ್ಟರ್ನಲ್ಲಿ ಕೊಡವ ಮಹಿಳೆಯರು ಸಾಂಪ್ರದಾಯಿಕವಾಗಿ ಉಡುಪು ಧರಿಸುವ ಶೈಲಿಯನ್ನು ವಿವರಿಸಿದ್ದಾರೆ. 1935ರ ಕ್ವೇಟಾ ಭೂಕಂಪದ ಸಮಯದಲ್ಲಿ ಸಾವಿರಾರು ಸಂತ್ರಸ್ತರ ಜೀವ ಉಳಿಸಿದ ನೀನಾ ಅವರ ನಿಸ್ವಾರ್ಥ ಸೇವೆಗಾಗಿ ಬ್ರಿಟಿಷ್ ಸರ್ಕಾರ ಅವರಿಗೆ ಅತ್ಯುನ್ನತ ಕೈಸರ್ ಎ ಹಿಂದ್ ಪದಕ ನೀಡಿ ಗೌರವಿಸಿತು. ಇನ್ನು ಮುಂದೆ ಬಂದರೆ
ಇಲ್ಲಿ ಸೇನಾ ಕಾರ್ಯಾಚರಣೆಗಳನ್ನು ಬಿಂಬಿಸುವಂತಹ ಅದ್ಭುತವಾದ ಕಲಾಕೃತಿ ಕಾಣಿಸುತ್ತದೆ. ಅದರ ಪಕ್ಕದ ಗೋಡೆಯ ಮೇಲೆ ಫ್ರೇಮ್ ಮಾಡಲಾದ ಈ ಭವ್ಯವಾದ ತೈಲಚಿತ್ರವನ್ನು ಪೇಂಟಿಂಗ್ ಮಾಡಿರೋದನ್ನ ನೀವು ಗಮನಿಸಬಹುದು. ಕೊಡವ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಒಟ್ಟಿಗೆ ಕುಳಿತು ಚಹಾ ಸೇವಿಸುವಂತಹ ಸಂವಹನ ನಡೆಸುತ್ತಿರುವ ಮಹಿಳೆಯರ ಈ ಚಿತ್ರ ಕೊಡಗಿನ ಶ್ರೀಮಂತ ಸಂಸ್ಕೃತಿ ಮತ್ತು ಕೌಟುಂಬಿಕ ಒಗ್ಗಟ್ಟನ್ನು ಸುಂದರವಾಗಿ ಪ್ರತಿಬಿಂಬಿಸುತ್ತದೆ. ಫೈನಲಿ ಈ ಕೊಠಡಿಯ ಕೊನೆಯಲ್ಲಿ ನಮಗೆ ಕಾಣಿಸುವುದು ಇಡೀ ಮ್ಯೂಸಿಯಂನ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೋರ್ಡ್. ಅದೇ ದ ಫ್ಯಾಮಿಲಿ ಟ್ರೀ ಅಥವಾ ಕೋದಂಡೆಯರ ಕುಟುಂಬದ ಭವ್ಯ ವಂಶವೃಕ್ಷ. ನಾವೀಗ ಸ್ನೇಹಿತರೆ ಮ್ಯೂಸಿಯಂನ ಮತ್ತೊಂದು ಮಹತ್ವದ ಗ್ಯಾಲರಿಗೆ ಪ್ರವೇಶ ಮಾಡ್ತಿದ್ದೀವಿ. ಅದು ಯಾವುದೆಂದರೆ ಸೇನೆಯತ್ತ ದಿಟ್ಟ ಹೆಜ್ಜೆ ಮತ್ತು ಸೇನಾ ಆಯುಧ ಸಂಗ್ರಹ ಎಂಬ ಬರಹಗಳು ನಮ್ಮನ್ನು ಸ್ವಾಗತಿಸುತ್ತವೆ. ಇಲ್ಲಿ ಗೋಡೆಯ ಮೇಲೆ ಜನರಲ್ ತಿಮ್ಮಯ್ಯ ಅವರ ಅತ್ಯಂತ ಗಂಭೀರ ಹಾಗೂ ಆಕರ್ಷಕವಾದ ಭಾವಚಿತ್ರವಿದೆ. ಈ ರೂಮಿನ ಕಿಟಕಿಯ ಕೆಳಗೆ ಸ್ಟ್ಯಾಂಡ್ನಲ್ಲಿ ಜೋಡಿಸಲಾಗಿರುವ ಹಳೆಯ ಕಾಲದ ಕಮಾಂಡೋ ಬಂದೂಕುಗಳನ್ನು ನೀವು ನೋಡಬಹುದು. ಇವುಗಳ ಪ್ರತಿಯೊಂದು ಭಾಗವು ಅಂದಿನ ಸೈನಿಕರ ರಣರೋಚಕ ಯುದ್ಧದ ಕಥೆಯನ್ನು ನೆನಪಿಸ್ತವೆ. ಇಲ್ಲಿ ನೋಡ್ಬೋದು, ಇಲ್ಲಿದೆ ಅಸಲಿ ಶಸ್ತ್ರಾಸ್ತ್ರಗಳ ಬೃಹತ್ ಪ್ರದರ್ಶನ. ಈ ಮರದ ಗೋಡೆಯ ಮೇಲೆ ಪ್ರದರ್ಶನಕ್ಕಿಟ್ಟ ಬಂದೂಕು ಬೇರೆ ಯಾವುದಲ್ಲ, ಇದು ದ್ವಿತೀಯ ಮಹಾಯುದ್ಧದಲ್ಲಿ ಬ್ರಿಟಿಷ್ ಮತ್ತು ಭಾರತೀಯ ಕಲಾಲು ಪಡೆಗಳ ಪ್ರಮುಖ ಆಯುಧವಾಗಿದ್ದ ಪ್ರಸಿದ್ಧ ಲೈಟ್ ಮೆಷಿನ್ ಗನ್ ಅಂದರೆ LMG. ಇದರ ಇತಿಹಾಸ ಮತ್ತು ತಾಂತ್ರಿಕ ವಿವರಗಳನ್ನ ಪಕ್ಕದ ಬೋರ್ಡ್ನಲ್ಲಿ ನೀವು ನೋಡ್ಬೋದು. ನೆಲದ ಮೇಲೆ ಇಟ್ಟಿರುವಂತಹ ಈ ಗನ್ಗಳನ್ನ ನಾವು ಹತ್ತಿರದಿಂದ ಕಣ್ತುಂಬಿಕೊಳ್ತಾ ಇದ್ದೀವಿ. ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಸಿಗೋದೆ ಭಾರತೀಯ ನೌಕಾಪಡೆಯ ಹೆಮ್ಮೆಯ ಸಂಕೇತವಾದ INS ಶಿವಾಲಿಕ್ ಯುದ್ಧ ಹಡಗಿನ ಭವ್ಯ ಮಾದರಿ ಗ್ಲಾಸ್ ಬಾಕ್ಸ್ನಲ್ಲಿ ಕಾಣಸಿಕೊಳ್ಳುತ್ತೆ ನಮಗೆ. ಇದರ ಪಕ್ಕದ ಗೋಡೆಯ ಮೇಲೆ ತೂಗು ಹಾಕಿರುವ ಮತ್ತೊಂದು ದೈತ್ಯ ಬಂದೂಕನ್ನು ನೀವು ಗಮನಿಸ್ತಾ ಇರ್ಬೋದು. ಇದು ಇತಿಹಾಸದ ಪ್ರಸಿದ್ಧವಾದ ಬ್ರೌನಿಂಗ್ ಕ್ಯಾಲಿಬರ್ 30 ಮೆಷಿನ್ ಗನ್ ಎಂದೇ ಪ್ರಸಿದ್ಧವಾಗಿದೆ. ಎರಡನೇ ಮಹಾಯುದ್ಧ, ಕೊರಿಯಾ ಯುದ್ಧ ಸೇರಿದಂತೆ ಜಗತ್ತಿನ ಎಷ್ಟೋ ಪ್ರಮುಖ ಯುದ್ಧಗಳಲ್ಲಿ ಬಳಕೆ ಮಾಡಿದಂತಹ ಗನ್ನಿದು. ಇದರ ಅಸಲಿ ಬಂದೂಕು. ಇದನ್ನು ಇಷ್ಟು ಹತ್ತಿರದಿಂದ ನಾವು ನೋಡ್ತಾ ಇರೋದೇ ಒಂದು ರೋಮಾಂಚನಕಾರಿ ಅನುಭವ ನಮಗೆ ಸಿಗುತ್ತೆ. ನಾವೀಗ ಜನರಲ್ ತಿಮ್ಮಯ್ಯ ಅವರ ಇಡೀ ವಿಶ್ವದ ಸೇನಾ ಪಯಣ ರೋಚಕ ಇತಿಹಾಸ ಇರುವ ಗ್ಯಾಲರಿಗೆ ಬಂದಿದ್ದೇವೆ. ಮೊದಲು ನಮ್ಮ ಕಣ್ಣಿಗೆ ಬೀಳೋದು ಬೆಂಗಳೂರು ಮತ್ತು ಬಾಗ್ದಾದ್ ಕಾರ್ಯಾಚರಣೆಯ ವಿವರಗಳು. ಬೆಂಗಳೂರಲ್ಲಿ ದಿ ಐಲ್ಯಾಂಡ್ ಲೈಟ್ ಇನ್ಫಂಟ್ರಿಯೊಂದಿಗೆ ಇವರ ಅಧಿಕೃತ ಮಿಲಿಟರಿ ಜೀವನ ಆರಂಭವಾಗುತ್ತದೆ. ತದನಂತರ ಬಾಗ್ದಾದ್ನಲ್ಲಿ ನಿಯೋಜನೆಗೊಂಡ ಬ್ರಿಟಿಷ್ ಮತ್ತು ಭಾರತೀಯ ಅಧಿಕಾರಿಗಳ ನಡುವೆ ಸಂಬಂಧಗಳನ್ನ ಹತ್ತಿರದಿಂದ ಕಂಡರು. ಆರಂಭದಲ್ಲಿ ಎದುರಾದ ಸವಾಲುಗಳನ್ನ ಮೀರಿ ತಮ್ಮ ಚಾಣಾಕ್ಷತನದಿಂದ ಬಾಗ್ದಾದ್ನಲ್ಲಿ ಅಪಾರ ಗೌರವವನ್ನು ಸಂಪಾದಿಸುತ್ತಾರೆ. ಇನ್ಮುಂದೆ ಬಂದರೆ ನಮಗೆ ಕಾಣಿಸೋದೆ ಭಾರತೀಯ ಸೇನೆಯ ಅತ್ಯಂತ ಶಕ್ತಿಶಾಲಿ ಪಡೆಗಳಲ್ಲಿ ಒಂದಾದ ಕುಮಾಹೋನ್ ರೆಜಿಮೆಂಟ್ ಕೊಠಡಿ. ಜನರಲ್ ತಿಮ್ಮಯ್ಯ ಅವರು ಈ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇಡೀ ಪಡೆಯ ಹೆಮ್ಮೆಯಾಗಿದ್ದರು. ಇಲ್ಲಿ ಈ ರೆಜಿಮೆಂಟ್ನಿಂದ ಅತ್ಯುನ್ನತ ಪರಮವೀರ ಚಕ್ರ ಪಡೆದ ಮೇಜರ್ ಸೋಮನಾಥ್ ಶರ್ಮಾ ಮತ್ತು ಮೇಜರ್ ಶೈತಾನ್ ಸಿಂಗ್ ಅವರ ಭಾವಚಿತ್ರಗಳಿವೆ. ಅದರ ಪಕ್ಕದಲ್ಲಿ ಕುಮಾಹೋನ್ ರೆಜಿಮೆಂಟ್ನಿಂದ ಬಂದು ಭಾರತೀಯ ಸೇನೆಯ ಮುಖ್ಯಸ್ಥರಾದ ಜನರಲ್ SM ಶ್ರೀ ನಾಗೇಶ್ ಮತ್ತು ಸ್ವಂತ ನಮ್ಮ ಜನರಲ್ KS ತಿಮ್ಮಯ್ಯ ಅವರ ಫೋಟೋಗಳಿದ್ದವು. ಇದು ಈ ಪಡೆಯ ವೀರಂ ಪರಂಪರೆಯನ್ನು ಸಾರುತ್ತದೆ. ಗೋಡೆಯ ಮೇಲಿರೋ ಸೇನಾ ಪಡೆಯಲ್ಲಿ ನನ್ನ ಪಯಣ ಎಂಬ ಬರಹದ ಕೆಳಗೆ ದ್ವಿತೀಯ ಮಹಾಯುದ್ಧದ ರೋಮಾಂಚನಕಾರಿ ಇತಿಹಾಸವಿದೆ. ಜಪಾನ್ ಸೈನಿಕರ ವಿರುದ್ಧ ನಡೆದ ಭೀಕರ ಕಾಳಗದ ಖಾಂಗೌ ಮತ್ತು ಮೌಂಗ್ಡಾವ್ ಯುದ್ಧದ ವಿವರಗಳು ಇಲ್ಲಿವೆ. ಪಕ್ಕದ ಫ್ರೇಮ್ನಲ್ಲೇ ಈ ಹಸ್ತಪ್ರತಿಯ ನಕ್ಷೆಯನ್ನು ಗಮನಿಸಿ. ಸ್ವಂತ ಜನರಲ್ ತಿಮ್ಮಯ್ಯ ಅವರೇ ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನು ಮಟ್ಟ ಹಾಕುವುದು ತಮ್ಮ ಕೈಯಾರೆ ಬರೆದ ರಣತಂತ್ರದ ಸ್ಕೆಚ್ ಇದು. ದಟ್ಟ ಕಾಡುಗಳ ಮಧ್ಯ ಜಪಾನಿನ ಸೈನಿಕರನ್ನು ಹಿಮ್ಮೆಟ್ಟಿಸಿದ ಇವರ ರಣವ್ಯೂಹ ನಿಜಕ್ಕೂ ಅದ್ಭುತ ಎನಿಸುತ್ತದೆ. ನಾವೀಗ ಬಂಗಲೆಯ ಸುಂದರವಾದ ಕಾರಿಡಾರ್ ಮೂಲಕ ಸಾಗುತ್ತಿದ್ದೇವೆ. ಇಲ್ಲಿ ಗೋಡೆಯ ಮೇಲೆ
ಕಮಿಂಗ್ ಬ್ಯಾಕ್ ಟು ಲೈಫ್ ಎಂಬ ದೊಡ್ಡ ಮಾಹಿತಿಯ ಫಲಕವಿದೆ. ಇದು ಒಂದು ಕಾಲದಲ್ಲಿ RTO ಆಫೀಸ್ ಆಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಈ ಹಳೆಯ ಬಂಗಲೆಯನ್ನು ಹೇಗೆ ಹಂತ ಹಂತವಾಗಿ ದುರಸ್ತಿ ಮಾಡಿ ಇಷ್ಟೊಂದು ಅದ್ಭುತವಾದ ಸುಂದರವಾದ ಯುದ್ಧ ಸ್ಮಾರಕವನ್ನಾಗಿ ನವೀಕರಿಸಲಾಗಿದೆ ಎಂಬ ರೋಚಕ ಚಿತ್ರಣವನ್ನು ನಮಗೆ ತೋರಿಸುತ್ತದೆ. ಇನ್ನು ಪಕ್ಕದ ಕಿಟಕಿಗಳ ಬಳಿ ಹೋದರೆ ಭಾರತೀಯ ಸೈನಿಕರು ಯುದ್ಧದ ಸಮಯದಲ್ಲಿ ಶತ್ರುಗಳ ಕಣ್ಣಿಗೆ ಬೀಳದಂತೆ ಕಾಡು ಹಾಗೂ ಬೆಟ್ಟಗಳಲ್ಲಿ ಬಳಸುವ ವಿಶಿಷ್ಟವಾದ ಮಿಲಿಟರಿ ಕಮಫ್ಲಾಜ್ ಯುದ್ಧ ಸಮವಸ್ತ್ರಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇವುಗಳನ್ನು ನೋಡಿದಾಗಲೇ ದೇಶದ ಕಾಯುವ ನಮ್ಮ ಸೈನಿಕರ ರಿಯಲ್ ಆನ್-ಫೀಲ್ಡ್ ಹೋರಾಟದ ನೆನಪಾಗುತ್ತದೆ. ಮುಂದೆ ನಾವು ಪ್ರವೇಶಿಸುತ್ತಿರುವುದು ಈ ಬಂಗಲೆಯ ಭವ್ಯವಾದ ಡೈನಿಂಗ್ ರೂಮ್ಗೆ. ಇಲ್ಲಿ ಜೋಡಿಸಲಾಗಿರುವ ದೊಡ್ಡ ಮರದ ಡೈನಿಂಗ್ ಟೇಬಲ್ ಮತ್ತು ಬಿಳಿ ಬಣ್ಣದ ಪಾತ್ರೆಗಳನ್ನು ಅಂದಿನ ಕಾಲದ ರಾಯಲ್ ಮಿಲಿಟರಿ ಶೈಲಿಯನ್ನು ಪ್ರತಿಬಿಂಬಿಸುತ್ತವೆ. ಪಕ್ಕದ ಬಿಳಿ ಗೋಡೆಯ ಮೇಲೆ ಜನರಲ್ ತಿಮ್ಮಯ್ಯ ಅವರ ಭವ್ಯ ಕಲಾಕೃತಿಯೊಂದಿಗೆ ಬೆಂಜಮಿನ್ ಡಿಸ್ರೇಲಿ ಅವರ ಪ್ರಸಿದ್ಧ ಸಾಲುಗಳನ್ನು ಬರೆಸಲಾಗಿದೆ. ವೀರರ ಪರಂಪರೆಯು ಒಂದು ಶ್ರೇಷ್ಠ ಹೆಸರಿನ ನೆನಪಾಗಿದೆ ಮತ್ತು ಒಂದು ಮಹಾನ್ ಉದಾಹರಣೆಯ ಉತ್ತರಾಧಿಕಾರಿಯಾಗಿದೆ. ಒಬ್ಬ ಹೆಮ್ಮೆಯ ಭಾರತೀಯನಾಗಿ ಈ ಮ್ಯೂಸಿಯಂ ನೋಡುತ್ತಿದ್ದರೆ ದೇಶಭಕ್ತಿ ಮತ್ತು ಧನ್ಯತೆಯ ಭಾವ ಮೂಡುತ್ತದೆ. ಸ್ನೇಹಿತರೆ, ನಾವೀಗ ಜನರಲ್ ತಿಮ್ಮಯ್ಯ ಅವರ ಜಾಗತಿಕ ಸಾಧನೆಗಳನ್ನ ಸಾರುವ ವಿಶೇಷ ಗ್ಯಾಲರಿಗೆ ಬಂದಿದ್ದೇವೆ. ಇದು ಭಾರತದ ಗಡಿ ದಾಟಿ ಇಡೀ ಜಗತ್ತಿನಲ್ಲಿ ಅವರು ಮಾಡಿದ ಶಾಂತಿ ಪಾಲನಾ ಕಾರ್ಯಾಚರಣೆಗಳ ಇತಿಹಾಸವನ್ನು ಬಿಂಬಿಸುವ ಕೊಠಡಿಯಾಗಿದೆ. ಇಲ್ಲಿದೆ ನೋಡಿ ಮ್ಯೂಸಿಯಂನ ಮೋಸ್ಟ್ ಇಂಟ್ರೆಸ್ಟಿಂಗ್ ಸರ್ಪ್ರೈಸ್. ಗ್ಲಾಸ್ ಬಾಕ್ಸ್ನಲ್ಲಿರೋ ಈ ವ್ಯೂ ವಾಚ್. ಇದರ ಸ್ಟೋರಿ ಏನಂದರೆ, ಕೊರಿಯಾ ಯುದ್ಧದ ಸಮಯದಲ್ಲಿ ಯುದ್ಧ ಕೈದಿಯಾಗಿದ್ದ ಮಿಸ್ಟರ್ ವ್ಯೂ ಎಂಬುವರು ಕೈದಿಗಳ ಕಲ್ಯಾಣಕ್ಕಾಗಿ ಜನರಲ್ ತಿಮ್ಮಯ್ಯ ಅವರು ತೋರಿದ ಅಪ್ರತಿಮ ದಯೆ ಮತ್ತು ದಕ್ಷತೆಗೆ ಫಿದಾ ಆಗಿದ್ದರು. ತದನಂತರ ವರ್ಷಗಳ ಬಿಡುಗಡೆಯ ಸವಿನೆನಪಿಗಾಗಿ ಅವರು ನೀಡಿದ ಅತ್ಯಮೂಲ್ಯವಾದ ಚಿನ್ನದ ವಾಚ್ ಇದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆ ಇತಿಹಾಸದ ಇಂತಹ ಅಪರೂಪದ ನೆನಪುಗಳನ್ನ ಮ್ಯೂಸಿಯಂನಲ್ಲಿ ಇಂದಿಗೂ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ನಾವೀಗ ಜನರಲ್ ತಿಮ್ಮಯ್ಯ ಮ್ಯೂಸಿಯಂನ ಒಳಾಂಗಣ ಪ್ರವಾಸವನ್ನು ಮುಗಿಸಿ ಕೊನೆಯದಾಗಿ ಹೊರಾಂಗಣದ ಎಕ್ಸಿಟ್ ಕಡೆಗೆ ಸಾಗುತ್ತಿದ್ದೇವೆ. ಇಲ್ಲಿದ್ದ ಕಾಣುವ ಮಡಿಕೇರಿಯ ಸುತ್ತಮುತ್ತಲಿನ ಬೆಟ್ಟಗಳು ಮತ್ತು ಹಸಿರಿನ ವಾತಾವರಣ ಪ್ರವಾಸಿಗರ ಕಣ್ಮಯ ಸೆಳೆಯುತ್ತದೆ. ಆದರೆ ಹೊರಗಡೆ ಹೋಗುವ ಮುನ್ನ ಆವರಣದಲ್ಲಿ ಇನ್ನು ಕೆಲವು ಪ್ರಮುಖ ಯುದ್ಧ ಯಂತ್ರಗಳನ್ನು ನಾವು ಇಲ್ಲಿ ನೋಡಬಹುದು. ನೋಡಿ, ಇಲ್ಲಿನ ನೌಕಾಪಡೆಯ ಶೌರ್ಯ ಸಾರುವ ದೈತ್ಯ ನೌಕಾ ಗನ್ ಮೌಂಟ್. ಇದರ ತಕ್ಷಣವೇ ನಮಗೆ ಎದುರಾಗುವುದು ಭಾರತೀಯ ವಾಯುಸೇನೆಯ ಹೆಮ್ಮೆಯ MiG-21 ಸೂಪರ್ ಸಾನಿಕ್ ಫೈಟರ್ ಜೆಟ್. ಭಾರತದ ತ್ರಿವರ್ಣ ಧ್ವಜದ ಲಾಂಛನ ಹೊಂದಿರುವ ಈ ಭವ್ಯ ಯುದ್ಧ ವಿಮಾನ 1971ರ ಇಂಡೋ ಪಾಕ್ ಯುದ್ಧದಲ್ಲಿ ಶತ್ರುಗಳ ಎಡೆಮುರಿ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಮುಂದೆ ಬಂದರೆ ಇಲ್ಲಿ ನೌಕಾಪಡೆಯ ದೈತ್ಯ ಹ್ಯಾಂಕರ್ಗಳನ್ನು ಕಲಾತ್ಮಕವಾಗಿ ಜೋಡಿಸಿರಲಾಗಿದೆ. ಪಕ್ಕದಲ್ಲೇ ಇರೋ ಈ ಗ್ಲಾಸ್ ಹೌಸ್ ಒಳಗೆ ಭಾರತೀಯ ನೌಕಾಪಡೆಯ ಪ್ರಸಿದ್ಧ INS ಶಿವಾಲಿಕ್ ಹಡಗಿನ ಮಾದರಿ ಇದೆ. ಸಾಗರದ ರಕ್ಷಣೆಯಲ್ಲಿ ಭಾರತೀಯ ನೌಕಾಪಡೆಯ ತಾಕತ್ತು ಎಂಥದ್ದು ಎಂಬುದನ್ನು ಭಾಗದಲ್ಲಿ ಚರ್ಚಿಸುವಂತ ನಿಂತಿರೋ ಈ ಬೃಹತ್ ಯುದ್ಧ ಟ್ಯಾಂಕ್ ಹೆಸರು ಹಿಮ್ಮತ್. 1971ರ ಯುದ್ಧದಲ್ಲಿ ಶತ್ರುಪಡೆಯನ್ನು ನಡುಗಿಸಿದ ಅಸಲಿ ಹೀರೋ ಇದು. ಕೊಡಗಿನ ಹೆಮ್ಮೆಯ ಕುವರ್ ಜನರಲ್ ತಿಮ್ಮಯ್ಯ ಅವರ ಇಡೀ ಜೀವನದ ಸಾಹಸಗಾಥೆ ಮತ್ತು ಭಾರತೀಯ ಸೇನೆಯ ಹೆಮ್ಮೆಯ ಇತಿಹಾಸವನ್ನು ಸಾರುವ ಈ ಸ್ಮಾರಕಕ್ಕೆ
ಮಡಿಕೇರಿಗೆ ಬಂದರೆ ಖಂಡಿತ ಒಮ್ಮೆ ಭೇಟಿ ನೀಡಿ. ನಿಮಗೆ ಈ ಕಂಪ್ಲೀಟ್ ಮ್ಯೂಸಿಯಂ ಬ್ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.